ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆಯಲ್ಲೇ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಧನಿಯಾ, ಮೆಣಸಿನ್ಕಾಯಿ ಹಾಗೂ ಕಾಳುಗಳನ್ನೆಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ನಂತರ ಧನಿಯಾ ಎಲ್ಲ ಹುರ್ಕೋಬೇಕು. ಧನಿಯಾ ಇಲ್ಲಿ 2 kg ತೊಗೊಂಡಿದ್ದೀವಿ ನಾವು ಸಾಂಬಾರು ಪುಡಿಗೆ. ಎಲ್ಲ ನೀಟಾಗಿ ಹುರ್ಕೊಂಡು ಒಂದು ಬೇಸನ್ಗೆ ಹಾಕ್ಕೊಂಡು, ಹಾಗೆ ಕಡಲೆಕಾಳನ್ನ ಅರ್ಧ kg ತೊಗೊಂಡಿರೋದು. ಕಡಲೆಕಾಳು ನೋಡಿ ಸಿಪ್ಪೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ಹೆಸರು ಕಾಳನ್ನು ಅರ್ಧ kg ತೊಗೊಂಡಿರೋದು, ಅದನ್ನು ಚೆನ್ನಾಗೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು, ನೆಕ್ಸ್ಟು ಜೀರಿಗೆ, ಇದು ಅರ್ಧ kg. ಜೀರಿಗೆ ಎಷ್ಟು ಹಾಕ್ತೀವೋ ಚೆನ್ನಾಗಿರುತ್ತೆ. ಹಾಗೆ ಇದು ತೊಗರಿಬೇಳೆ 1/4 kg ಹಾಕ್ತಾ ಇರೋದು. ಅರ್ಧ kg ಹಾಕಿದ್ರೆ ಅದು ಸಾಂಬಾರು ಪುಡಿ ಚೆನ್ನಾಗಿರೋದಿಲ್ಲ, ಗಟ್ಟಿಯಾಗಿಬಿಡುತ್ತೆ ಸಾಂಬಾರು ಅಂಥೇಳಿ. ಹಾಗೆ ಇಲ್ಲಿ ಹುರ್ಗಡ್ಲೆನೂ ಅರ್ಧ kg ತೊಗೊಂಡಿರೋದು. ಹಾಗೆ ಚಕ್ಕೆ ಲವಂಗ ಇದು 100 ಗ್ರಾಮು ಎರಡೂ. ಹಾಗೆ ಇದು ಅರಿಶಿನ ಗೋಟು ಅಂತಾರಲ್ಲ, ಅದು ಚೆನ್ನಾಗಿ ಕುಟ್ಟಿ ಫ್ರೈ ಮಾಡ್ಕೊತಾ ಇರೋದು. ಮೆಂತ್ಯನೂ 100 ಗ್ರಾಮ್ ತೊಗೊಂಡಿರೋದು. ಸಾಸಿವೆನೂ 100 ಗ್ರಾಮು. ಅಕ್ಕಿ 1 ಗ್ಲಾಸ್ ಹಾಕ್ಕೊಂಡಿದ್ದೀವಿ, ಅದು ಸಾಂಬಾರು ಪುಡಿ ಟೇಸ್ಟ್ ಬರುತ್ತೆ ಅಂತೇಳಿ. ಹಾಗೆ ಮೆಣಸನ್ನು 100 ಗ್ರಾಮ್ ತೊಗೊಂಡಿರೋದು. ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಇದು ಗುಂಡು ಮೆಣಸಿನ್ಕಾಯಿ ಟೇಸ್ಟಿಗೆ ಹಾಕೋದಂತೆ, 1/4 kg ಹಾಕ್ತಾ ಇರೋದು. ಇದು ಹಾಕಿದ್ಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಹಾಕ್ಕೊಂಡು ಅದನ್ನು ಹುರ್ಕೊತಾ ಇರೋದು. ಎಣ್ಣೆ ಹಾಕ್ಕೊಂಡು ಹುರ್ಕೋಬಾರ್ದು ಮೆಣಸಿನ್ಕಾಯಿಗೆ, ಸಾಂಬಾರು ಪುಡಿ ಚೆನ್ನಾಗಿ ಬರೋದಿಲ್ಲ. ಆಮೇಲೆ ಕರಿಬೇವನ್ನ ಹಾಗೆ ಒಂದು ಅರ್ಧ ಕಟ್ ತೊಗೊಂಡು ಅದನ್ನು ಫ್ರೈ ಮಾಡಿಕೊಂಡು, ಇಲ್ಲಿ ಒಣಮೆಣ್ಸಿನ್ಕಾಯಿ ಲಾಸ್ಟಲ್ಲಿ ಹುರ್ಕೊತಾ ಇರೋದು ಘಾಟಾಗುತ್ತೆ ಅಂತ. ಒಂದೇ ಒಂದು ಮೆಣಸಿನ್ಕಾಯಿನ ಎಣ್ಣೆಲಿ ಅದ್ಬಿಟ್ಟು ಮೆಣಸಿನ್ಕಾಯಿ ಜೊತೆ ಹಾಕಿ ಫ್ರೈ ಮಾಡಿದ್ರೆ ಘಾಟಾಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಫುಲ್ಲು ಮೆಣಸಿನ್ಕಾಯಿಗೆ ಹಾಕೋದ್ರ ಬದಲು ಒಂದೇ ಒಂದು ಮೆಣಸಿನ್ಕಾಯಿನ ಅದ್ದಿ ಹಾಕಿದ್ರೆ ಘಾಟಾಗೋದಿಲ್ಲ. ಅದೆಲ್ಲ ಹುರಿದಿದ್ದಾದಮೇಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬಿಸಿಲಿಗೆ ಸ್ವಲ್ಪ ಹೊತ್ತು ಒಣಗಾಕಿದ್ದಾದಮೇಲೆ ಮಿಲ್ ಮಾಡಿಸ್ಕೊಂಬರ್ಬೇಕು. ಅಷ್ಟರೊಳಗಡೆ ರೇಷನ್ ಎಲ್ಲ ತಂದಿಟ್ಟಿದ್ವಲ್ಲ, ಅದನ್ನೆಲ್ಲ ಫಿಲ್ ಮಾಡೋಣ ಅಂತೇಳಿ ನಮ್ಮ ಮಮ್ಮಿ ಬಾಕ್ಸ್ ಎಲ್ಲ ತೊಳೆದಿಟ್ಟಿದ್ರು. ಹಾಗಾಗಿ ನಾನು ಇವಾಗೆಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಕಿಚನೆಲ್ಲ ಕ್ಲೀನ್ ಇತ್ತು, ಎಲ್ಲ ಫಿಲ್ ಆಗಿತ್ತು ಅಂದರೆ ಅಡುಗೆ ಮಾಡೋದಕ್ಕೂ ಖುಷಿಯಾಗುತ್ತೆ. ಆದ್ದರಿಂದ ಇದು ನನ್ನ ಮಗನಿಗೆ ಕೆಲಾಕ್ಸ್ ತಂದಿಟ್ಟಿರ್ತೀನಿ. ಅವನಿಗೆ ಯಾವಾಗಲಾದರೂ ಎಮರ್ಜೆನ್ಸಿಗೆ ಏನು ಮಾಡೋದಕ್ಕಾಗೋದಿಲ್ಲ, ಟೈಮ್ ಇರಲಿಲ್ಲ ಅಂತ ಅಂದರೆ ಈ ಥರ ಕೆಲಾಕ್ಸ್ನ ಒಂದು ಬಾಳೆಹಣ್ಣಲ್ಲಿ ಹಾಕಿ ಕೊಟ್ಬಿಡ್ತೀನಿ, ತಿನ್ಕೊತಾನೆ, ಇಷ್ಟ ಆಗುತ್ತೆ ಅವನಿಗೆ. ಹಾಗೆ ಇದು ರಾಗಿ ಶಾವಿಗೆ, ಇದು ಸ್ವೀಟ್ ಆದರೂ ಮಾಡ್ಬೋದು ಅಥವಾ ಖಾರನಾದರೂ ಮಾಡ್ಬೋದು. ಅವನಿಗೆ ಸ್ವೀಟ್ ಇಷ್ಟ ಆಗೋದ್ರಿಂದ ನಾನು ಸ್ವೀಟ್ ಮಾಡಿಕೊಡ್ತೀನಿ. ಇವತ್ತು ಸಂಡೇ ಎಲ್ಲ ಬರೀ ಕ್ಲೀನಿಂಗೇ ಕೆಲಸ ಆಗೋಯಿತು. ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಎಲ್ಲ ಫಿಲ್ ಮಾಡಿ ಎತ್ತಿಡ್ತಾ ಇದ್ದೆ. ಎಲ್ಲ ಎತ್ತಿಟ್ಟಾದಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಅಷ್ಟರೊಳಗಡೆ ನಮ್ಮ ಮಮ್ಮಿ ಸಾಂಬಾರು ಪೌಡ್ರನ್ನ ಬಿಡಿಸ್ಕೊಬಂದರು ಮಿಷಿನಿಗೆ ಹೋಗಿ. ಇದು 2 kg ಧನಿಯಾ ಅಷ್ಟೆಲ್ಲ ನಾವು ತೊಗೊಂಡಿರೋದಕ್ಕೆ 6 kg ಸಾಂಬಾರು ಪುಡಿ ಆಗಿದೆ. 1 ವರ್ಷದವರೆಗೂ ಮಾತಾಡೋಗಿಲ್ಲ ಸಾಂಬಾರು ಪುಡಿ ಬಗ್ಗೆ. ಈಗ ನೋಡಿ ಮನೆಯೆಲ್ಲ ಕ್ಲೀನ್ ಆಯಿತು, ಸಂಜೆ ಆಯಿತು, ಕೆಲಸ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.